ಬೈಕ್ ತಗೊಂಡೋಗಿ ಹಾಕೋ ಬದಲು ಅವ್ರು ಕೇಳಿದ್ರೆ 2,000 ರೂಪಾಯಿ 1,000 ರೂಪಾಯಿ ಅಂತ. ನನ್ನ ಫ್ರೆಂಡಿಗೆ ಬೇರೆ ಇವತ್ತು ಹಾಕವ್ರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆ ಡ್ಯೂಟಿ ಬಂದಿದ್ದೀನಿ. ಇವತ್ತು 9:30ಗೆ ಡ್ಯೂಟಿಗೆ ಬಂದಿದ್ದು. ನಮ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಿದ್ದಾರೆ ಅದೇನಪ್ಪ ಅಂತ ಅಂದ್ರೆ RTO ಹಿಡಿತಾ ಇದಾರಂತೆ ಎಲ್ಲಾ ಕಡೆನು. ಪೊಲೀಸರು ಮತ್ತೆ RTO ಫುಲ್ ಯೂನಿಫಾರ್ಮ್, ಹಾಗೆ ಗಾಡಿಗೆ ಸೈಡ್ ಸ್ಟಿಕ್ಕರ್ ಇರಬೇಕು ಅಂತ. ಬೆಳಗ್ಗೆನೆ ನನ್ನ ಫ್ರೆಂಡ್ ಒಬ್ಬನ JP ನಗರ ಹತ್ರ ಹಿಡಿದಿದ್ದಾರೆ. ಸೊ ನಮ್ ಫ್ರೆಂಡ್ ಫೋನ್ ಮಾಡಿ ಹೇಳಿದ, ಹಿಂಗೆ ಸೈಡ್ ಸ್ಟಿಕ್ಕರ್ ಇಲ್ಲ ಅಂತಂದ್ರೆ ಸೈಡ್ ಸ್ಟಿಕ್ಕರ್ ನ ಹಾಕಿಸ್ಕೋ ಅಂತ ಅಂದ್ಬಿಟ್ಟು, ನಂಬರ್ ಸ್ಟಿಕ್ಕರ್ ಬರುತ್ತಲ್ಲ ಸೊ ಅದನ್ನ ಹಾಕಿಸ್ಕೋ, ಇಲ್ಲಾಂದ್ರೆ ಅದಕ್ಕೊಂದ್ 1,000 ರೂಪಾಯಿ ಅಷ್ಟು ಫೈನ್ ಹಾಕ್ತಿದ್ದಾರೆ ಅಂತ. ಬೆಳಿಗ್ಗೆ ಒಂದ್ 4,000 ರೂಪಾಯಿ ಅಷ್ಟು ಫೈನ್ ಹಾಕಿಸ್ಕೊಂಡಿದ್ದ ನಮ್ಮ ಹುಡುಗ. ಸೊ ಹಂಗಾಗಿ ಗಾಡಿಯಲ್ಲಿ ಗ್ಯಾಸ್ ಕೂಡ ಇಲ್ಲ. ಇಲ್ಲೇ ಕೈಕೊಂಡ್ರಲ್ಲಿ ಹತ್ರ ಹೋಗ್ತಾ ಇದ್ದೀನಿ. ಗಾಡಿಯಲ್ಲಿ ಗ್ಯಾಸ್ ಕೂಡ ಇಲ್ಲ. ಗ್ಯಾಸ್ ಹಾಕಿಸ್ಕೊಂಡು ಹಂಗೆ ಕೈಕೊಂಡ್ರಳ್ಳಿ ಹತ್ರ ಹೋಗಿ ಸ್ಟಿಕ್ಕರ್ ಕಟಿಂಗ್ ಮಾಡಿಸ್ಕೋಬೇಕು. ಸುಮ್ಮನೆ ರಿಸ್ಕ್ ತಗೊಳೋದ್ ಬೇಡ. ಅದು ಸ್ಟಿಕ್ಕರ್ ಕಟಿಂಗ್ ಒಂದು 200-250 ರೂಪಾಯಿ ಆಗೋಗುತ್ತೆ. ಸೈಡ್ ಸ್ಟಿಕ್ಕರ್ ಕಟಿಂಗ್ ಚಿಕ್ಕದಾಗೆ. ಅದೇನೋ ಒಂದು ವೇಳೆ ಏನಾದ್ರು ನಾವು ಕಟ್ಟಿಲ್ಲ, ಅವ್ರು ಹಿಡಿದು ಸ್ಟಿಕ್ಕರ್ ಇಲ್ಲ ಅಂತ ಕೊಡಪ್ಪ, ಏನಾದ್ರೂ ಒಂದು ಹಿಡಿಯಕ್ ಅದೇ ಸಾಕು ಅವ್ರಿಗೆ. ನಾವು ಎಲ್ಲ ಪಕ್ಕ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಕರೆಕ್ಟ್ ಆಗಿ ಇದ್ರು ಕೂಡ, ಜಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರು ಕೂಡ ಒಂದೇ ಮಾತು ಹೇಳೋದು, ಸ್ಟಿಕ್ಕರ್ ನಿಂದು ಸೈಡಲ್ಲಿ ಸ್ಟಿಕ್ಕರ್ ಇಲ್ವಲ್ಲ ಅದ್ರದ್ದು ಕಟ್ಟು ದುಡ್ಡು ಅಂತ ಹೇಳ್ತಾರೆ. 50% ಅಷ್ಟು ಆಟೋಗಳು ರೋಡ್ಗೆ ಇಳಿದಿಲ್ಲ. ಯಾಕೆ ಅಂತಂದ್ರೆ ಯಾರು ಕೆಲವೊಬ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿಲ್ಲ ಅನ್ನೋ ರೀಸನ್ಗೆ ಸೊ ತುಂಬಾ ಹಿಡಿತಾ ಇದಾರೆ. ಸೊ ಬನ್ನಿ ಹೋಗಿ ಗ್ಯಾಸ್ ಹಾಕಿಸ್ಕೊಂಡು ಸ್ಟಿಕ್ಕರ್ ಕಟಿಂಗ್ ಮಾಡಿಸ್ಕೋಬೇಕು. ಡ್ಯೂಟಿ ಅಂತೂ ಬರ್ತಿದೆ, ಬಟ್ ಏನಂತಂದ್ರೆ ಗ್ಯಾಸ್ ಇಲ್ವಲ್ಲ, ಹಂಗಾಗಿ ಮಾಡಕ್ ಆಗಲ್ಲ. ನಿನ್ನೆ ಪಾಪ ಪಟ್ಕೊಂಡು ನೈಟ್ ಅಂದ್ರೆ ಒಂಥರ ಇರಿಟೇಷನ್ ಆಗೋಯ್ತು ನನಗೆ. ಆ ಟ್ರಾಫಿಕ್ ಇದಕ್ಕೆಲ್ಲ ಸೇರಿ ಏನ್ ಮಾಡ್ಬಿಟ್ಟೆ, ಸೀದಾ ಮನೆ ಕಡೆ ಹೋಗ್ಬಿಟ್ಟೆ ನಾನು ಗ್ಯಾಸ್ ಹಾಕಿಸ್ಕೊಂಡ್ಮೇಲೆ. ಇವಾಗ ಪರದಾಡ್ತಾ ಇದೀನಿ. ಬರೋಬ್ಬರಿ ಇವಾಗ 3-3.5 ಕಿಲೋಮೀಟರ್ ಹೋಗಿ ಗ್ಯಾಸ್ ಹಾಕಿಸ್ಕೋಬೇಕು. ಯಾರಾದ್ರೂ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಗಾಡಿ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿಸ್ಕೊಳ್ಳಿ. ಹೋದ್ರೆ ಹೋಯ್ತು, 2 ದಿನ ರಜಾ ಆದ್ರೂ ಪರವಾಗಿಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇರ್ಬಿಟ್ರೆ ಯಾರಿಗೂ ಭಯ ಪಡುವಂತದ್ದು ಅವಶ್ಯಕತೆ ಇಲ್ಲ. ಮೇನ್ ಅವರು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾ ಇದಾರೆ. ಯೂನಿಫಾರ್ಮ್, ಡ್ರೈವರ್ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಏನು ಅಂತ ಅಂದ್ಬಿಟ್ಟು ಟಿವಿಯಲ್ಲೆಲ್ಲ ನೋಡ್ದೆ ನಾನು. ಯಾವ್ದೋ ಡ್ಯೂಟಿ ಸಿಕ್ತು, ನೋಡೋಣ, ಆಂಧ್ರವೇ ಇದ್ರೆ ಪಿಕಪ್ ಮಾಡ್ತೀನಿ. ಆಗಲ್ಲ ಬಿಡಿ. ಸೊ ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದೀನಿ. ಯಾಕಂತಂದ್ರೆ ರಿಟರ್ನ್ ಅದೇ ಜಾಗದಿಂದ ನಾನು ಬಂದಿದ್ದೀಗ ಮತ್ತೆ ವಾಪಸ್ ಅಲ್ಲಿ ಹೋಗಿ ಸುಟ್ಟು ಬಳಸ್ಕೊಂಡ್ ಬರಕ್ ಆಗಲ್ಲ. ಸೊ ಆ ರೀತಿಯಿಂದ ಕ್ಯಾನ್ಸಲ್ ಮಾಡಿದೀನಿ. ಸೊ ಆಫ್ಲೈನ್ ಹೋಗಿ ಫಸ್ಟ್ ಗ್ಯಾಸ್ ಹಾಕಿಸ್ಕೊಬಿಡೋಣ. ಗ್ಯಾಸ್ ಹಾಕಿಸ್ಕೊಂಡಿದ್ಮೇಲೆ ಮಿಕ್ಕಿದ ಕೆಲಸ. ಎಷ್ಟು ಖಾಲಿ ಹೊಡಿತಾ ಇದೆ ಅಂತ ನೀವು ನೋಡ್ಬೋದು ಆಯ್ತಾ. ರೋಡ್ ಅಂತೂ ಫುಲ್ ಖಾಲಿ ಹೊಡಿತಾ ಇದೆ. ಅದು ಶುಕ್ರವಾರ ದಿವಸ. ಸೊ ಇಲ್ಲೇ ನಿಯರ್ ಪೆಟ್ರೋಲ್ ಬಂಕ್ ಇರೋದು, HP ಪೆಟ್ರೋಲ್ ಬಂಕ್. ಅಲ್ಲಿ ಹೋಗ್ಬಿಟ್ಟು ಗ್ಯಾಸ್ ಹಾಕಿಸ್ಕೊಬಿಟ್ರೆ ಸೇಫ್. ಗ್ಯಾಸ್ ಇದೆಯಾ ಇಲ್ವೋ, ಗಾಡಿಗಳೇ ನಿಂತಿಲ್ಲ, ಇಲ್ಲಿ ಗ್ಯಾಸ್ ಹಾಕ್ತಾ ಇದಾರ. ಹಾಕ್ತಿದ್ದಾರೆ ಗ್ಯಾಸ್ ಹಾಕ್ತಿದ್ದಾರೆ. ನಿಂತು ಹಾಕಿಸ್ಕೋಬೇಕು ಗಾಡಿನ, ಗ್ಯಾಸ್ ಹಾಕಿಸ್ಕೋಬೇಕು ನಿಂತು. ಸರ್ ಸ್ವಲ್ಪ ಸೈಡ್ ಬನ್ನಿ ಸರ್. ಯಪ್ಪ, 2 ಗಾಡಿ ಆದ್ಮೇಲೆ ಗ್ಯಾಸ್ ಹಾಕಿಸ್ಕೋಬಹುದು. ಪ್ರೆಷರ್ ಇಲ್ವೇ ಇಲ್ಲ. ಸೊ ಎಲ್ಲರೂ ಕೇಳ್ತಿದ್ರೆ ರೇಟ್ ಎಷ್ಟು ಅಂತ ಅಂದ್ಬಿಟ್ಟು 82 ರೂಪಾಯಿ 50 ಪೈಸಾ. ಎಷ್ಟು ಹಿಡಿಸುತ್ತೆ ನೋಡೋಣ. 1 kg ಗ್ಯಾಸ್ಗೆ. ಸೊ ನೋಡಿ ಹಿಡಿಸಿರೋದಿಷ್ಟು 268. ಗ್ಯಾಸ್ ಎಲ್ಲ ಹಾಕಿಸ್ಕೊಂಡಾಯ್ತು. ಈಗ ಡ್ಯೂಟಿ ಆನ್ ಮಾಡ್ಕೊಂತೀನಿ. ಸ್ಟಿಕ್ಕರ್ ಅಂಗಡಿ ಇಲ್ಲೇ ಒಂದ್ ಕಡೆ ನೋಡ್ದೆ, ಅಲ್ಲಿ ನೋಡಿದ್ರೆ ಮುಚ್ಚಿತ್ತು. ಇನ್ನು ಮೋಸ್ಟ್ಲಿ ಒಂದು 12 ಗಂಟೆ ಮೇಲೆ ಅವ್ರು ಓಪನ್ ಮಾಡೋದು. 10 ಗಂಟೆ 47 ನಿಮಿಷ ಆಗೈತೆ. ಬನ್ನಿ ಡ್ಯೂಟಿ ಮಾಡೋಣ. ಯಾವ್ದಾದ್ರು ಇಂದಿರಾನಗರ ಆ ಕಡೆ ಎಲ್ಲಾದ್ರೂ ಹೋದ್ರೆ ಅಲ್ಲೇ ಒಂದು ಈ ಸ್ಟಿಕ್ಕರ್ ಒಂದು ಕಟಿಂಗ್ ಮಾಡಿಸ್ಕೊಬಿಟ್ರೆ ಆಯ್ತು. ಇವಾಗ ಏನ್ ಮಾಡಕ್ ಆಗಲ್ಲ, ಹಂಗಂತ ವೆಯ್ಟ್ ಮಾಡ್ಕೊಂಡಿದ್ರು ಪ್ರಯೋಜನ ಇಲ್ಲ. ಸ್ಟಿಕ್ಕರ್ ಕಟಿಂಗ್ ಅಂಗಡಿ ಸುಮಾರು ಇದಾವೆ ಬೆಂಗಳೂರಲ್ಲೇ. ಸೊ ಹಂಗಾಗಿ ತಲೆ ಕೆಲಸ ಕಂಪ್ಲೀಟ್ ಆಗಿದೆ. 170 ರೂಪಾಯಿ. ಈ ತರ ಟೆನ್ಷನ್ ಇದ್ರೆ ಡ್ಯೂಟಿ ಮಾಡಕ್ ಆಗಲ್ಲ. ಈ ಪೊಲೀಸರು ಹಿಡಿತಾರೆ, RTO ಹಿಡಿತಾರೆ,
ಅನ್ನೋ ಆ ಟೆನ್ಷನ್ ಇತ್ತು ಅಂದ್ರೆ ಡ್ಯೂಟಿ ಮಾಡಕ್ ಆಗಲ್ಲ. ಎಷ್ಟೇ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ನನ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗೇ ಇದೆ. ಎಷ್ಟೇ ಏನೇ ಕರೆಕ್ಟ್ ಆಗಿದ್ರು ಕೂಡ ಅವರು ಹಿಡಿದು ಫೈನ್ ಹಾಕೋದಂತೂ ತಪ್ಪಲ್ಲ ಆಯ್ತಾ. ಏನಾದ್ರು ಒಂದ್ ಕಂಡು ಹಿಡಿದು ಬಿಡ್ತಾರೆ. ಎಲ್ಲಾ ಪರ್ಫೆಕ್ಟ್ ಆಗಿದ್ರು ಕೂಡ ಸ್ಟಿಕ್ಕರ್ ಕಟಿಂಗ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಗಾಡಿಯಲ್ಲಿ ಹಾಕೊಂಡಿದ್ದೀನಿ, 200 ರೂಪಾಯಿ ಅಂತ ಹೇಳ್ತಾವ್ರೆ, ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ದೆ. ಗಾಡಿ ಇಲ್ಲಿ ಹಾಕೊಂಡಿದ್ದೀನಿ, ಸ್ಟಿಕ್ಕರ್ ಕಟಿಂಗ್ ಅಂಗಡಿ ಅಲ್ಲಿದೆ. ಸೊ ಒಂದು 5 ನಿಮಿಷ ಆಗುತ್ತೆ ಅಂತ ಹೇಳವ್ರೆ. ಸೊ ಸ್ಟಿಕ್ಕರ್ ಕಟಿಂಗ್ ಎಲ್ಲ ಮಾಡಾಯಿತು. ಜಸ್ಟ್ ಇನ್ನೂ ಅದ್ರ ಮೇಲೆ ಹಾಕಿ ಅದೇನೋ ಮಾಡ್ತಾರಲ್ವ, ಅದಾದ್ಮೇಲೆ ಅಲ್ಲೇ ಗಾಡಿಗೆ ಫಿಟ್ ಮಾಡಿಸ್ಕೋಬೇಕು. ಸೊ ಒಟ್ಟು 200 ರೂಪಾಯಿ ಅಂತ ಹೇಳವ್ರೆ. ಹಿಡಿದ್ರೆ ಬರೀ ಇಲ್ಲಿ ಸ್ಟಿಕ್ಕರ್ ಎಲ್ಲಪ್ಪ ಅಂತಾನೆ. ಸೊ ಹಂಗಾಗಿ 2 ಸೈಡು ಹಾಕಿಸ್ಕೊಂಡಾಯ್ತು. ಈ ಕಡೆನೂ ಮತ್ತು ಈ ಕಡೆ 2 ಸೈಡ್ ಹಾಕಿಸ್ಕೊಂಡಿದ್ದೀನಿ. 200 ರೂಪಾಯಿ ಖರ್ಚು. ಬೈಕ್ ತೊಗೊಂಡೋಗಿ ಹಾಕೋ ಬದಲು ಹೋದರೆ ಹೋಯ್ತು. ಇನ್ನೂ 200 ರೂಪಾಯಿ ಅವ್ರು ಕೇಳಿದ್ರೆ 2000 ರೂಪಾಯಿ 1000 ರೂಪಾಯಿ ಅಂತ ನನ್ನ ಫ್ರೆಂಡಿಗೆ ಬೇರೆ ಇವತ್ತು ಹಾಕವ್ರೆ. ಇದೊಂದು ತಲೆನೋವಂತೂ ಕಮ್ಮಿ ಆಯಿತು ಅಂತ ಹೇಳ್ಬೋದು ಆಯ್ತಾ. ಇನ್ನು ತಲೆ ಕೆಡ್ಸ್ಕೊಳಂಗಿಲ್ಲ. ಇನ್ನು RTO ಹಿಡಿದ್ರೆ ಸ್ಟಿಕ್ಕರ್ ಒಂದು ಮಾತ್ರ ಕೇಳಲ್ಲ ಅವನು, ಏನಪ್ಪ ಸ್ಟಿಕ್ಕರ್ ಇಲ್ಲಪ್ಪ ಅಂತ ಅಂದ್ಬಿಟ್ಟು. ನಾನು ಹಿಡ್ದಾಗೆಲ್ಲ ನೋಡಿದ್ದೀನಿ 4-5 ಸತಿ. 4-5 ಸತಿ ಹಿಡ್ದಾಗನು ಸ್ಟಿಕ್ಕರ್ ಎಲ್ಲಿ ಅಂತಲೇ ಕೇಳಿದ. ಆದರೆ ಒಂದು ಸತಿ ಕೂಡ ಫೈನ್ ಹಾಕಿಲ್ಲ ನನ್ನ ಪುಣ್ಯಕ್ಕೆ. ಯಾವಾಗಲೂ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಹಂಗಾಗಿ ಬೆಟರ್ ನಮ್ಮ ಹುಷಾರದಲ್ಲಿ ನಾವು ಇಟ್ಕೊಂಡ್ಬಿಟ್ರೆ ಆಯಿತು. ಇನ್ನೊಂದು ಯೂನಿಫಾರ್ಮ್ಗೊಂದು ಶರ್ಟ್ ಐತೆ, ಇನ್ನು ಜಸ್ಟ್ ಒಂದು ಪ್ಯಾಂಟ್ ಒಂದು ಹಾಕ್ಕೊಂಬಿಟ್ರೆ ಫುಲ್ ಯೂನಿಫಾರ್ಮ್ ಸಮವಸ್ತ್ರ ಆಗಿ ಕನ್ವರ್ಟ್ ಆಗ್ತೀವಿ. ಸೊ ಬನ್ನಿ, ಡ್ಯೂಟೀಸ್ ಟೈಮ್ ಸ್ಟಾರ್ಟ್ ಆಯಿತು. ಇಲ್ಲೇ ಎಷ್ಟು 3/4 ಗಂಟೆ ಬೇಕಾಯ್ತು ಈ ಸ್ಟಿಕ್ಕರ್ ಕಟಿಂಗಿಗೆ. ಯಾಕಂದರೆ ಬ್ಯುಸಿ ಇದ್ರು ಅವರು ಕೂಡ, ಬೇರೆ ಗಾಡಿಗೆಲ್ಲ ಮಾಡ್ತಿದ್ರು. ಹಾಗಾಗಿ ಇದೊಂದು ಮುಗೀತು. ಇವತ್ತೊಂದು ದಿವಸ ಅಂತೂ ಬೇಡಪ್ಪ, ಡ್ಯೂಟಿಗಳು ಸೆಟ್ ಆಗಿಲ್ಲ ಇವತ್ತು ಕೂಡ. ಭಾರಿ ಹಿಂಸೆ ಅನ್ಭವಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ನಡೀರಿ ನೋಡೋಣ ಇನ್ನು ಹೆಂಗಾಗುತ್ತೆ ಅಂತ. 4 ಗಂಟೆ 26 ನಿಮಿಷ ಆಗೈತಿ ಈಗ. 4 ಗಂಟೆ 26 ನಿಮಿಷ. ಇವತ್ತಿನ ದಿವಸ ಕೂಡ ಗೋವಿಂದ ಅಂತ ಅಂದ್ಕೊಂಡಿದ್ದೀನಿ. 5:15 ಆಯಿತು. ಇಲ್ಲಿಲ್ಲೇ ಓಡಾಡ್ತಾ ಇದ್ದೀನಿ. HSR ಲೇಔಟಲ್ಲಿ ಇದ್ದೀನಿ. ಸಿಗೋವಂಥ ಯಾವುದು ಮಿನಿಮಮ್ಮು ಮೀಟ್ರ್ ಬಾಡಿಗೆ ಇದೆ ಹೊಡ್ಕೊಂಡೆ ಇಲ್ಲೇನೆ ಕಾಲ ತಳ್ತಾ ಇದ್ದೀನಿ. ಯಾವುದೂ ಬರ್ತಾ ಇಲ್ಲಪ್ಪ. ಈ ದಿವಸ ಆಗಿದ್ರೆ ನಾನೇನು ಬೇಜಾರು ಮಾಡ್ಕೊತಾ ಇರಲಿಲ್ಲ. ಹೇಳ್ಬೇಕು ಅಂದರೆ ಇವತ್ತು ಶುಕ್ರವಾರ ದಿವಸ ಒಳ್ಳೆ ಬಾಡಿಗೆ ನಡಿಬೇಕು. ಬಟ್ ನಡೀತಾ ಇಲ್ಲ. ಏನು ಮಾಡೋದ, ತುಂಬ ಟೈಮ್ ವೇಸ್ಟ್ ಆಗ್ತಿದೆ. 3.5 ಕಿಲೋಮೀಟ್ರಿಗೆ ಹೋಗಿ ಎಲ್ಲಪ್ಪ ಪಿಕಪ್ ಮಾಡಲಿ 75 ರೂಪಾಯಿಗೆ. ಸೊ ಹಂಗಾಗಿ ಇವತ್ತೊಂದು ದಿವಸ ಹೋಯ್ತು ಅಂದ್ಕೊಂಡಿದ್ದೀನಿ. ಆವಾಗಲೇ ಒಂದು ಬಾಡಿಗೆ ಸಿಕ್ಕಿತ್ತು TC ಪಾಳ್ಯ 399 ರೂಪಾಯಿ ನಮ್ಮ ಯಾತ್ರೆಯಲ್ಲಿ. ಹೋದೆ ಪಿಕಪ್ ಲೊಕೇಶನ್ಗೆ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ್ರು. ಅದು ಒಂದು ಆಗ್ಬಿಟ್ಟಿದ್ದರೆ ಏನೋ ಒಂದು ಮಟ್ಟಕ್ಕೆ ಇವತ್ತೊಂದು ದಿವಸ ಗುಡುಗಿಸ್ಬೋದಿತ್ತು. ಬಟ್ ಇವತ್ತು ಗುಡುಗ್ಸೋಕ್ಕಾಗಲ್ಲ ಅಂತ ಅನಿಸುತ್ತೆ. ಏನು ಮಾಡೋದು ನೋಡೋಣ ಹೆಂಗಿರುತ್ತೆ. ಆದರೆ ನಮ್ಮ ಟೈಮ್ ಅಂತೂ ನಾವು ಕೊಡಲೇಬೇಕಾಗುತ್ತೆ. ಡ್ಯೂಟಿಗಳಿಲ್ಲ, ಸೆಟ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಮನೆಗಂತೂ ಹೋಗೋಕ್ಕಾಗಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ನಿಮಗೂ ಆಗಾಗ ಅಪ್ಡೇಟ್ ಮಾಡ್ತೀನಿ. ಸುಮ್ಮನೆ ಸೌಂಡ್ ಬರ್ತಾಯಿದೆ ಅಷ್ಟೇ. ಅದು ಎಕ್ಸೆಪ್ಟ್ ಟ್ರೈ ಮಾಡಿದೆ, ಆದರೆ ಎಕ್ಸೆಪ್ಟ್ ಆಗಿಲ್ಲ. ಅದು ವೆಯ್ಟ್ ಮಾಡ್ಕೊಂಡು ಹಂಗೋ ಹಿಂಗೋ ಇಂದ್ರನಗರ ಕಡೆಗೆ ಹೋಗಿ ವಾಪಸ್ಸು ಯಾವುದೋ HSR ಕಡೆಗೆ ಇನ್ನೊಂದು ಬಾಡಿಗೆ ಸಿಕ್ತು. ಅದು ಹಾಕ್ಕೊಬರ್ಬೇಕಾದ್ರೆ ನೋಡ್ಬೋದು ಫುಲ್ ರೋಡ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ. ಈಗ ಸದ್ಯಕ್ಕೆ ಕೋರಮಂಗಲ ಹತ್ರ ಇದ್ದೀನಿ. ಅಲ್ಲೊಂದು ರೋಡ್ ಆಗಿದ್ಬಿಟ್ಟವ್ರೆ. ಸೊ ಹಂಗಾಗಿ ಫುಲ್ಲು ಜಾಮ್. ಗಾಯದ ಮೇಲೆ ಬರೆ ಹೇಳ್ದಂಗೆ ಅದ್ರ ಜೊತೆಗೆ ಮಳೆ ಕೂಡ ಬಂತು. ಸೊ ನೋಡ್ಬೋದು 5.7 ಕಿಲೋಮೀಟ್ರಿಗೆ ಬರೋಬ್ಬರಿ 27 ನಿಮಿಷ. ಈಗ ಸದ್ಯಕ್ಕೆ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಇಂದಿರಾನಗರದಲ್ಲಿದ್ದೀನಿ. ಸೊ ಈಗ ಡ್ರಾಪ್ ಮಾಡಬೇಕು. ಆಲ್ಮೋಸ್ಟ್ ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಇಲ್ಲೇ ರೈಟ್ ಸೈಡಲ್ಲಿರುವಂಥದ್ದು. ಇದಾದಮೇಲೆ ಮತ್ತೆ ಇನ್ನೊಂದು ಟ್ರಿಪ್ ಮಾಡ್ಕೋಬೇಕು. ನಗರ 12th ಮೇನಲ್ಲಿ ಇದ್ದೀನಿ. ಸೊ ಸಿಕ್ಕಿದ್ದು ಸೀರುಂಡೆ ಅಂದ್ಕೊಂಡು ಆಲ್ರೆಡಿ 2 ಬಾಡಿಗೆ ಕ್ಯಾನ್ಸಲ್ ಆಯಿತು. ಇವಾಗ ನಮ್ಮ ಯಾತ್ರೆಯಲ್ಲಿ ಒಂದು ಡ್ಯೂಟಿ ಸಿಕ್ಕೈತೆ ಸರ್ಜಾಪುರ ರೋಡ್ ಕಡೆ, ದೊಡ್ಡಕನಹಳ್ಳಿ ಕಡೆಗೆ. ಸೊ ಅದನ್ನೊಂದು ಹಾಕ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕಸ್ಟಮರ್ ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಚೆನ್ನಾಗೇ ಮಳೆ ಹೋಯ್ತು ನಿಂತೈತೆ. ಇವಾಗ 12th ಮೇನಲ್ಲಿ ಇದ್ದೀನಿ. ಬಂದುಬಿಟ್ರೆ ಚೆನ್ನಾಗಿರೋದು. ಹೊರಟೆತೆಗೆ ಟೈಮ್ ನೋಡ್ಬೋದು 9 ಗಂಟೆ ಆಯಿತು.
ಟುವರ್ಡ್ಸ್ ನಮ್ಮ ಮನೆ ಕಡೆಗೆ ಇರೋ, ಸೊ ಹಂಗಾಗಿ ನಾನು ಹಾಕೊಂಡಿದ್ದೀನಿ ಈ ಡ್ಯೂಟಿನ. ಬನ್ನಿ ಹೋಗಿ ಡ್ರಾಪ್ ಮಾಡೋ. ಮನೆಗೆ ಬಂದಿದ್ದೀನಿ ಇವತ್ತಿನ ದಿವಸ ಅಷ್ಟೇ ಅಂತ ಹೇಳ್ಬೋದು. ಬನ್ನಿ ಒಂದು ಕಡೆಯಿಂದ ಲೆಕ್ಕ ಮಾಡ್ಕೊಳೋಣ ಯಾವ ಥರ ಮಾಡಿದೆ ಅಂತ ಅಂದ್ಬಿಟ್ಟು. ಟೈಮಿಂಗ್ಸ್ ಅಂತೂ ನಾನು 12 ಅವರ್ ಕೊಟ್ಟಿದ್ದೀನಿ ಇವತ್ತು ಕೂಡ. ಸೊ ನನ್ನ ಮಾಮೂಲಿ ಟೈಮಿಂಗ್ಸ್ ಏನಿದೆ ಅದನ್ನು ಪಾಲನೆ ಮಾಡಿಕೊಂಡು ಬಂದಿರುವಂಥದ್ದು. ಬನ್ನಿ ಈಗ ಊಬರ್ನ ಓಪನ್ ಮಾಡ್ಕೊತೀನಿ ದಿನನಿತ್ಯದಂತೆ. ಊಬರಲ್ಲಿ ಆಗಿರುವಂಥ ಅರ್ನಿಂಗ್ಸು 775. ಅಂಥ ಪರ್ಫಾರ್ಮೆನ್ಸ್ ಏನಿರಲಿಲ್ಲ. ಅಂದರೆ ಡ್ಯೂಟಿಗಳು ಬಂದಿದ್ರೆ ಮಾಡ್ಬೋದಿತ್ತು. 2-3 ಡ್ಯೂಟಿ ಒಳ್ಳೊಳ್ಳೆ ಡ್ಯೂಟಿಗಳು, ಲಾಂಗ್ ಡ್ಯೂಟಿ ಸಿಕ್ಕಿತ್ತು. ಒಂದು ಚೋಲ್ನಾಯ್ಕ್ನಳ್ಳಿ ಹೆಬ್ಬಾಳ ಕಡೆಗೆ 499 ಏನೋ ಇತ್ತು, 489 ತೋರಿಸ್ತು. ಹಾಗೆ ಇನ್ನೊಂದು ಬಂದು TC ಪಾಳ್ಯ ಕಡೆಗೆ ಸಿಕ್ತು, ಅದು ಕೂಡ 399, ಅದು ಕೂಡ ಮಿಸ್ ಆಯಿತು. ಇಲ್ಲಿ ಇನ್ನೂ ನಮ್ಮ ಯಾತ್ರೆ ಓಪನ್ ಆಗೋದ್ರಲ್ಲೇ ಐತೆ. ಸೊ ಆ ಗ್ಯಾಪಲ್ಲಿ ಒಂದು ಕೆಲಸ ಮಾಡೋಣ. ರ್ಯಾಪಿಡೋನ ಓಪನ್ ಮಾಡಿ ತೋರಿಸ್ತೀನಿ. ರ್ಯಾಪಿಡೋದಲ್ಲಿ ಒಂದೇ ಡ್ಯೂಟಿ ಮಾಡಿದ್ದು, ಒಂದೇ ಡ್ಯೂಟಿ 163 ರೂಪಾಯಿ, 20 ರೂಪಾಯಿ ಎಕ್ಸ್ಟ್ರಾ ಸಿಕ್ತಿತ್ತು. ಸೊ ಹಂಗಾಗಿ ಮಾಡಿದೆ, ಏನಕ್ಕಂದರೆ ಡ್ಯೂಟಿ ಯಾವುದು ಬರ್ತಿರಲಿಲ್ಲ ಆ ರೀಸನಿಂದ. ಸೊ ಈಗ ನೋಡ್ಕೊಳೋಣ ಇದರಲ್ಲಿ ಬಂದಿದೆಯಾ. ಇದು ಇನ್ನೂ ಓಪನ್ ಆಗೇ ಇಲ್ಲಪ್ಪ. ಇದು ಇನ್ನೊಂದ್ಸತಿ ಓಪನ್ ಮಾಡ್ಕೊತೀನಿ. ಈ ನಮ್ಮ ಯಾತ್ರೆಗೆ ಏನು ರೋಗ ಅಂತಲೂ ಗೊತ್ತಿಲ್ಲ. ಸೊ ಓಪನ್ ಆಗೋದೇ ಇಲ್ಲ ಅಂತದ್ದು. ನಮ್ಮ ಯಾತ್ರೆ ಇನ್ನೂ ಓಪನ್ ಆಗೋದ್ರಲ್ಲೇ ಇದೆ. ಸೊ ಇನ್ನೂ ಓಪನ್ ಆಗಿಲ್ಲ ಅದು ನಮ್ಮ ಯಾತ್ರೆ. ಸೊ ಹಂಗಾಗಿ ಅದನ್ನು ಬಿಡ್ತೀನಿ. ಎಷ್ಟು ಮಾಡಿದ್ದೀನಿ ನಮ್ಮ ಯಾತ್ರೆ ಇಲ್ಲ ಅಂತ ಕೇಳೋದಾದರೆ 550 ರೂಪಾಯಿ ಮಾಡಿದ್ದೀನಿ, ಸರಿನಾ. ಸೊ ಆವಾಗಲೇ ನೋಡಿದೆ, ಬಟ್ ಇಲ್ಲಿ ತೋರ್ಸೋಕ್ಕೆ ಅದು ಆಯ್ತಿಲ್ಲ. ಸೊ ಆಲ್ರೆಡಿ ರಿಫ್ರೆಶ್ ಮಾಡಾಯ್ತಪ್ಪ 2 ಸತಿ, ಅದೇನು ಗೊತ್ತಿಲ್ಲ, ಅದಂತೂ ಓಪನ್ ಆಗ್ತಿಲ್ಲ. ಸೊ ಬಿಟ್ಟಾಕಿ ಅದನ್ನು. ಹಾಗೆ ಮಿನಿಮಮ್ ಡ್ಯೂಟಿಗಳು ಅಂತ ಅಂದ್ಬಿಟ್ಟು ಮೀಟ್ರ್ ಹಾಕ್ಕೊಂಡು ಕೂಡ ಡ್ಯೂಟಿ ಮಾಡಿದ್ದೀನಿ. ಸೊ ಅದೊಂದು 50 ರೂಪಾಯಿ, ಒಂದು 30 ರೂಪಾಯಿದೊಂದು, ಈ ಥರ ಒಂದು 3 ಡ್ಯೂಟಿ ಏನೋ ಮಾಡಿದೆ. ಅದರಲ್ಲಿ ಒಂದು 120 ರೂಪಾಯಿ ಎಕ್ಸ್ಟ್ರಾ. ಸೊ ಇವತ್ತಿನ ಇಷ್ಟೇ ಹೇಳ್ಬೇಕು ಅಂದರೆ ಡ್ಯೂಟಿ ಸೆಟ್ ಆಗಿಲ್ಲ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಒಂದೊಂದು ದಿವಸ ಹಿಂಗೂ ಕೂಡ ಆಗುತ್ತೆ, ಹಿಂಗೂ ಒಂದೊಂದು ದಿವಸ ಡ್ಯೂಟಿ ಸೆಟ್ ಆಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಟೈಮಿಂಗ್ಸ್ ಅಂತೂ ನಾವು ಕೊಡಲೇಬೇಕು ಆಟೋಗೆ. ಸೊ ಸೆಟ್ ಆಗಿಲ್ಲ, ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಬಂದರೆ ಆಗಲ್ಲ. ನನಗೆ ಅಂತಲ್ಲ, ಎಲ್ಲರಿಗೂ ಸೇಮ್ ಪ್ರಾಬ್ಲಮ್ಮೇ ಇರೋದು. ಒಬ್ಬೊಬ್ಬರಿಗೆ ಚೆನ್ನಾಗಿ ಡ್ಯೂಟಿ ಮಾಡೋರೆ, ಇಲ್ಲ ಅಂತನಲ್ಲ. ಅಂದರೆ ಒಂದೊಂದು ಸಿಕ್ಬಿಟ್ಟಿರುತ್ತೆ, ಸೆಟ್ ಆಗಿಬಿಟ್ಟಿರುತ್ತೆ. ಬಟ್ ಏನಂದರೆ ನನಗೆ ಸೆಟ್ ಆಗಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ಜೊತೆಗಿದ್ದವ್ರಿಗೂ ಫೋನ್ ಮಾಡಿ ಕೇಳಿದೆ. ಕೆಲವು ನನ್ನ ಫ್ರೆಂಡ್ಸ್ ಕೂಡ ಫೈನ್ ಹಾಕಿಸ್ಕೊಂಡು ಅವರು ತಲೆ ಮೇಲೆ ಕೈ ಇಟ್ಕೊಂಡು ಅವ್ರ ಮನೆಗೆ ಹೋಗಿ ಸೇರ್ಕೊಂಡವ್ರೆ. ಮತ್ತು ಇನ್ನು ರೋಡಲ್ಲಿರೋರು ಕೇಳಿದೆ ಹೆಂಗಿದೆ ಬಿಸ್ನೆಸ್ ಅಂತ ಅಂದ್ಬಿಟ್ಟು. ಒಬ್ಬೊಬ್ರು ಹೇಳ್ತಾರೆ ಇಷ್ಟಾಯಿತು ಅಷ್ಟಾಯಿತು ಅಂತ ಹೇಳ್ತಿದ್ರಪ್ಪ. ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಬಿಡಿ. ಸೊ ಇವತ್ತು ದುಡ್ದಿಲ್ವ, ನಾಳೆ ಕೂಡ ಅದೇ ಥರ ನಮ್ಮ ಶ್ರಮನ ನಾವು ಕೊಟ್ಟರೆ ಆಯಿತು, ಆಗುತ್ತೆ, ದೇವ್ರು ಕೊಡ್ತಾನೆ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಇನ್ನೂ ಓಪನ್ ಆಗೋದ್ರಲ್ಲ ಐತೆ, ಇನ್ನೂ ಓಪನ್ ಆಗಿಲ್ಲ ಇದು.